ಒಬ್ರು ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ, ನೇತಾಜಿ ಅಂತ. ನಮಸ್ತೆ ನೇತಾಜಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ನನಗೆ ಇದಿಲ್ಲ ಮೇಡಮ್, ಭಾನುವಾರ ಅಷ್ಟೇ ಗೊತ್ತು ನನಗೆ. ಭಾನುವಾರ ಹುಟ್ಟಿದ್ದು ಅಂತ. 1ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. 9 ಮೇಡಮ್. 9. ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನನ್ನ ಬಗ್ಗೆನೇ ಮತ್ತೆ ಮುಂದೆ ನಾನು ಬಿಸ್ನೆಸ್ ಬಗ್ಗೆನೇ ಕೇಳ್ಬೇಕು. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಜಾಬ್ ಬಗ್ಗೆ. ನೇತಾಜಿ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. 9 ಅಂತ ನೀವು ಸಂಖ್ಯೆ ಹೇಳಿದ್ದೀರಾ, ಅದು ಧನುರಾಶಿಯನ್ನು ಸೂಚಿಸ್ತಾ ಇದೆ. ಧನುರಾಶಿಗೆ ಈಗ ಗುರುದೃಷ್ಟಿಯೇ ಇದೆ. ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತಯುತ ನಾನಿಯಶ್ಚ ವೀರ್ಯೋತ್ಕಟ ಭವತಿ ಅಂತ ಒಂದು ಆಧಾರ ಇದೆ. ಹೀಗಾಗಿ ಈ ತತ್ಕಾಲದ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಚೆನ್ನಾಗಿದೆ, ಚೆನ್ನಾಗಿರ್ತೀರಾ, ಮುಂದೆ ಕೂಡ ಚೆನ್ನಾಗಿರ್ತೀರಾ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ಯಾವುದೇ ಆತಂಕದ ಲಕ್ಷಣ ಇಲ್ಲ. ಆದರೆ ಅಂದರೆ ಸ್ವಲ್ಪ ಏನೋ ತೊಡಕಿದೆ ಅಂತ. ಈಶ್ವರ ಸನ್ನಿಧಾನಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಗೋಧಿ ಹಾಗೂ ಸ್ವಲ್ಪ ಅವರೇ ಧಾನ್ಯವನ್ನು ನೀವು ಕೊಟ್ಟು ಬಂದರೆ ಈಶ್ವರನಿಗೆ ಪ್ರತಿ ಬುಧವಾರ ಇದನ್ನು ಕೊಟ್ಟು ಬನ್ನಿ. ಅದು ನಿಮ್ಮ ಬದುಕಿನ ಮುಂದಿನ ದಾರಿಗೆ ತುಂಬ ಸುಲಭ ಮಾಡಿಕೊಡುತ್ತೆ. ಸ್ವಲ್ಪ ಗೋಧಿ, ಸ್ವಲ್ಪ ಅವರೇ, ಈ ಧಾನ್ಯಗಳನ್ನು ಕೊಟ್ಟು ಬನ್ನಿ, ಒಳ್ಳೆಯದಾಗಲಿ. ಇನ್ನು ಬೆಂಗಳೂರಿನಿಂದ ಚೈತ್ರ ಕರೆ ಮಾಡಿದ್ದಾರೆ. ನಮಸ್ತೆ ಚೈತ್ರ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ಮೇಡಮ್. ಮಗನ ಬಗ್ಗೆ? ಹೌದು. ಓಕೆ, ಅವರು ಹುಟ್ಟಿದ ದಿನಾಂಕ ಗೊತ್ತಿದೆಯಾ? 16/9. 16/9/1999 ಮೇಡಮ್. ಓಕೆ, ಟೈಮು? ಟೈಮ್ 12:40. ಮಧ್ಯಾಹ್ನನ ರಾತ್ರಿ? ನೈಟ್ ಮ್ಯಾಮ್. ನೈಟು. ಹೌದು. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಏನು ಪ್ರಶ್ನೆ ನಿಮ್ಮದು? ನಮ್ಮ ಮಗನ ಉದ್ಯೋಗ ಬಗ್ಗೆ ಮ್ಯಾಮ್. ನಮಸ್ಕಾರ. ನಮಸ್ಕಾರ ಸರ್. ಬೆಳಗ್ಗೆ ಇದ್ದರೆ 16? ಬೆಳಗ್ಗೆ ಇದ್ರೆ 16. ಟೈಮ್ ಬಂದು 3:45 ಸರ್ AM. 3:45? 3:45 12:45? 3:45 AM. ಓಕೆ, ಆಗಲಿ. ಓಕೆ, ಈಗ ವೃತ್ತಿ ಬಗ್ಗೆ ನೀವು ಕೇಳಿದ್ರಿ. ಕರ್ಮಾಧಿಪತಿ ಕುಜ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಜೊತೆಗಿದ್ದಾನೆ. ಇದು ಒಳ್ಳೆಯ ಲಕ್ಷಣ. ಮತ್ತು ಈಗ ಬುಧ ಕುಜ ಅಲ್ಲಿ ಎಲ್ಲಿದ್ದಾರಪ್ಪ ಅಂತಂದರೆ ಶುಕ್ರನ ಕ್ಷೇತ್ರದಲ್ಲಿದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಕುಜನೂ ಬಂದುಬಿಡ್ತಾನೆ. ಹೀಗಾಗಿ ದೀಪಾವಳಿ ನಂತರದಲ್ಲಿ ತುಂಬ ಚೆನ್ನಾಗಿದೆ ಇವರ ಬದುಕು ತುಂಬ ಚೆನ್ನಾಗಿರ್ತದೆ. ಈ 18ನೇ ತಾರೀಕಿನಿಂದ ಗುರುಬಲ ಬೇರೆ ಬಂದುಬಿಡ್ತದೆ. ತುಂಬ ಬಲಿಷ್ಠವಾಗಿದೆ, ಚೆನ್ನಾಗಿದೆ. ಇವರಿಗೆ ಉದ್ಯೋಗ ಏನಾದರೂ ಹುಡುಕ್ತಾ ಇದ್ದರೆ ಆ ಒಂದು ಫಲ ಈಗಲೇ ದೀಪಾವಳಿ ನಂತರದಲ್ಲಿ ಇವರಿಗೆ ತುಂಬ ಚೆನ್ನಾಗಿದೆ. ಆತಂಕವೇ ಬೇಡ. ದೀಪಾವಳಿ ಇವರ ಬದುಕಿಗೆ ಒಂದು ಹೊಸ ಬೆಳಕು, ಹೊಸ ದಾರಿ ಎರಡನ್ನೂ ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಸಮಸ್ಯೆ ಇಲ್ಲದಾಗ ಹೆಚ್ಚಿನ ಚರ್ಚೆಯೇ ಇರೋಲ್ಲ. ಒಳ್ಳೆಯದಾಗಲಿ. ಎಸ್, ಹಾಸನದಿಂದ ಲಕ್ಷ್ಮಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಓಕೆ ಮೇಡಮ್. ಓಕೆನಾ? ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಾಯಿಗೆ ಹುಷಾರಿಲ್ಲ, ಅದಕ್ಕೆ ಒಂದು ಮಾತು ಕೇಳಬೇಕಿತ್ತು ಗುರುಗಳ ಹತ್ರ. ಯಾಕಮ್ಮ ಅಳ್ತಾ ಇದ್ದೀರಾ? ಸರಿ ಹೋಗುತ್ತೆ ಎಲ್ಲ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಅದಕ್ಕೆ ಲಕ್ಷ್ಮಮ್ಮರೇ ನಮಸ್ಕಾರ. ನಮಸ್ಕಾರ ಗುರುಗಳ. ನೋವು ಮಾಡ್ಕೋಬೇಡಿ. ಏನಾಗಿದೆ ಅವ್ರಿಗೆ? ಅವರು ಸ್ವಲ್ಪ ಇತ್ತೀಚೆಗೆ ಗೊತ್ತಾಯ್ತು ಕ್ಯಾನ್ಸರ್ ಅಂತ, ತುಂಬಾ ಒದ್ದಾಡ್ತಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳುವ ಅಂತ. ಎಲ್ಲ ಟ್ರೀಟ್ಮೆಂಟ್ ಆಗ್ತಾ ಇದೆ, ಆಪರೇಷನ್ ಮಾಡಲ್ಲ ಅಂದ್ರು. ಅದಕ್ಕೆ ಒಂದು ನೋಡಿ, ಹೇಳಿದೆಲ್ಲ ನಿಜ ಆಗ್ತಿದೆ. ಅದು ನಮ್ಮ ಅಮ್ಮನ ಕೇಳೋಣ, 4 ದಿನ ಇದ್ರೆ ಸಾಕು ನಮ್ಮ ತಾಯಿ ನಮ್ಮ ಜೊತೆ. ನೋಡಿ, ಮನುಷ್ಯನಿಗೆ ಒಂದೊಂದ್ಸಲ ಈ ಥರದೊಂದು ಭರಿಸಲಾರದ ಸಂಕಟಗಳು ಬರುತ್ತೆ. ಬಂದಾಗ ನಾವು ಎದೆಗೊಟ್ಟು ನಿಲ್ಲಬೇಕಾಗತ್ತೆ, ಬಂದಿದ್ದನ್ನು ಒಪ್ಕೋಬೇಕಾಗತ್ತೆ. ಇದು ಜೀವನದ ನಡೆಯೇ ಗತಿಯೇ ಹೀಗೆ ಇರುತ್ತೆ. ಹೀಗಾಗಿ ನಂಗೆ ಅರ್ಥ ಆಗುತ್ತೆ ನಿಮ್ಮ ಸಂಕಟ, ನೋವು ಗೊತ್ತಿದೆ. ಆದರೆ ವಿಧಿ ಈ ಥರದೊಂದು ನೋವನ್ನು ತಂದಿಟ್ಟಿದೆ. ಏನು ಮಾಡೋದು? ಅದಕ್ಕೆ ಅವನ ಆರಾಧನೆಯ ಹೊರತಾಗಿ ಬೇರೆ ಏನೇನಿದೆ ಹೇಳಿ? ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಪ್ರತಿ ದಿವಸ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ಆ ತೀರ್ಥವನ್ನು ಕುಡಿಸಿ ಆ ಈಶ್ವರನಿಗೆ ಆ ಅಭಿಷೇಕ, ಆ ಮಂತ್ರ ಸಹಿತವಾದ ಜಲ ಇದೆಯಲ್ಲ, ಅದು ಮಂತ್ರಜಲ, ಅದನ್ನು ಅವರು ಸ್ವೀಕರಿಸೋದ್ರಿಂದ ಅವರಿಗೆ ಆ ನೋವಿನಿಂದ ಅನಾಯಾಸೇನ ಮರಣ ಅನ್ನುತ್ತಲ್ಲ, ಆ ರೀತಿಯಲ್ಲಿ ನನಗೆ ಹೆಚ್ಚು ಶ್ರಮವಾಗದೆ ಭಗವಂತನಲ್ಲಿ ಸೇರ್ಕೋಬೇಕು ನಾವು. ಆ ರೀತಿಯಲ್ಲಿ ಈಶ್ವರನ ಆರಾಧನೆ ಮಾಡೋದರಿಂದ, ಅಭಿಷೇಕ ಮಾಡಿಸೋದ್ರಿಂದ ಆ ರೀತಿಯ ಒಂದು ಸಮಾಧಾನ ಸಿಗುತ್ತೆ. ಆತಂಕ ಮಾಡ್ಕೋಬೇಡಿ. ಈಶ್ವರನೇ ನೋವನ್ನು ಅಳಿಸ್ಲಿಕ್ಕೆ ರುದಂದ್ರಾವಯತೀತಿ ರುದ್ರ ಅಂತ. ಕಣ್ಣೀರನ್ನು ಅಳಿಸ್ತಕ್ಕಂಥವನು ಯಾರು? ಅವನು ರುದ್ರ. ಹೀಗಾಗಿ ಅಲ್ಲಿ ಅಭಿಷೇಕ ಮಾಡಿಸಿದ ತೀರ್ಥ ಸ್ವಲ್ಪ ಸೇವನೆ ಮಾಡಿ, ಸ್ವಲ್ಪ ಪ್ರೋಕ್ಷಣೆ ಮಾಡಿ,
ಅವರಿಗೆ ಸ್ವಲ್ಪ ಚೇತರಿಕೆ ಬರುತ್ತೆ, ಗಟ್ಟಿತನ ಬರುತ್ತೆ. ಇದರಲ್ಲಿ ಏನು ಸಂಶಯ ಇಲ್ಲ. ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಲಕ್ಷ್ಮಮ್ಮ ಅವರೇ, ಎಲ್ಲ ಒಳ್ಳೇದಾಗಲಿ. ಮಾಲಿನಿ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾಲಿನಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಡೇಟ್ ಮೇಡಮ್. ಆಫ್ ಬರ್ತ್ ಹೇಳಿ. 26/7/75. 26/7/75. 5 ಟೈಮು? ಟೈಮ್ ಬೆಳಗ್ಗೆ 6:45 ಮೇಡಮ್. 5:45. 5:45. ಓಕೆ, ಏನ್ ಪ್ರಶ್ನೆ ಮಾತಾಡಿ ಶಾಸ್ತ್ರಿಗಳ ಹತ್ರ. ಏನ್ ಪ್ರಶ್ನೆ ಕೇಳಿ? ನಮಸ್ಕಾರ ಮಾಲಿನಿ. ಜಾಬ್ ಇದ್ದೀನಿ ಕೇಳಬೇಕಿತ್ತು ಮೇಡಮ್. ನಮಸ್ಕಾರ. ನಮಸ್ಕಾರ. ಜಾಬ್ ನಮಸ್ತೆ ಸರ್. ನಮಸ್ಕಾರ. ಹಲೋ. ಗೊತ್ತಾಯಿತು, ನಿಮ್ಮ ಪ್ರಶ್ನೆ ನನಗೆ ಗೊತ್ತಾಯಿತು. ನೀವು ಏನಾಗಿದೆ ಅಲ್ಲಿ ಟಿ ವಿ ನೋಡ್ಕೊಂಡು ಮಾತಾಡ್ತಾ ಇದ್ದರೆ ನನ್ನ ವಾಯ್ಸ್ ರಿಪೀಟ್ ಆಗ್ತಾ ಇರುತ್ತೆ ನಿಮಗೆ. ಹೀಗಾಗಿ ಬೇರೆ ಕಡೆ ಬಂದು ನೀವು ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ. ಟಿ ವಿ ಇನ್ನೊಬ್ಬರು ಯಾರಾದರೂ ನೋಡಬಹುದು. ಇಲ್ಲಿ ಏನಾಗಿದೆ, ಕರ್ಮಸ್ಥಾನದಲ್ಲಿ ಗುರು ಕುಜರಿದ್ದಾರೆ. ತುಂಬ ಒಳ್ಳೆಯದು. ಕುಜ ಕರ್ಮಸ್ಥಾನದಲ್ಲಿದ್ದರೆ ರುಚಕ ಯೋಗ ಅಂತ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಅನುಕೂಲ ಇದೆ, ಒಂದು ಬಲವೂ ಇದೆ. ಹೀಗಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಬುಧ ದಶೆಯಲ್ಲಿ ಬುಧ ಹುಕ್ತಿ ನಡೀತಾ ಇದೆ. ಕಾಲ ನಿಮಗೆ ಹೇಗಿದೆ, ಬುಧ ಹೇಗಿದೆ ನಮ್ಮದ್ರೆ ವ್ಯಯಾಧಿಪತಿ. ಈ ಕಾರಣದಿಂದಾಗಿ ಸ್ವಲ್ಪ ನಿಮಗೆ ಸ್ವಲ್ಪ ಶ್ರಮ ಒದ್ದಾಟ ಅಂತ ಅನ್ನಿಸ್ತಾ ಇರುತ್ತೆ. ಕಾರಣ ನಿಮ್ಮ ಕರ್ಮಾಧಿಪತಿ ಕಾರಣ ಅಲ್ಲ, ಕಾಲ, ಟೈಮ್. ಕೆಲವೊಮ್ಮೆ ತುಂಬ ಚೆನ್ನಾಗಿರುತ್ತೆ, ಟೈಮ್ ಬಂದಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಕಾಲವಶಾತ್. ಹೀಗಾಗಿ ಇದಕ್ಕೇನಪ್ಪ ಪರಿಹಾರ? ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸಿ. ಪ್ರತಿ ಬುಧವಾರ ಸ್ವಲ್ಪ ಪ್ರಸಾದ ತಗೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. 12 ಬುಧವಾರ ಇದನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.